ಹೂವಿನ ಹಡಗಲಿ ಪುರಸಭೆ ಎಲೆಕ್ಷನ್ನಲ್ಲಿ ಕಿಡ್ನಾಪ್ ಪಾಲಿಟಿಕ್ಸ್ ನಡೆದಿದೆ ಅಂತೆ ನಮ್ಮ ಸದಸ್ಯರು ಕಳೆದು ಹೋಗಿದ್ದಾರೆ ಹುಡುಕಿ ಕೊಡಿ. ಬಿಜೆಪಿ ಶಾಸಕ ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಶಾಸಕ ಕೃಷ್ಣ ನಾಯ್ಕ್ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಹೂವಿನ ಹಡಗಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಈ ರೀತಿ ಕಸರತ್ತು ಮಾಡ್ತಾ ಇದೆ ಅಂತೆ. ಈಗಾಗಲೇ ಕೈ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ ಕಾಂಗ್ರೆಸ್. ಆದರೂ ಕೂಡ ನಮ್ಮ ಸದಸ್ಯನನ್ನ ಕಿಡ್ನಾಪ್ ಮಾಡಿದೆ ಬಿಜೆಪಿ ಅನ್ನುವಂಥ ಆರೋಪ. ಆ ಮೂಲಕ ಅಧಿಕಾರ ಹಿಡಿಯುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನವರು ಮಾತಾಡ್ತಿದ್ದಾರೆ. ಡೇಟ್ ಫಿಕ್ಸ್ ಆದ್ಮೇಲೆ ನೋಟಿಸ್ ಏನು ಕೊಡ್ತಾರೆ ಎಲ್ಲ ಸದಸ್ಯರಿಗೂ, ಅವಾಗ ಒಂದು ಮೀಟಿಂಗ್ ಸೇರಿ ಅವೆಲ್ಲರೂ ಚರ್ಚೆ ಮಾಡಿ ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಅದನ್ನ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದನ್ನ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ್ ನಾಯ್ಕರವರು ಮತ್ತು ನಾವೆಲ್ಲ ಮುಖಂಡರುಗಳು ಚರ್ಚೆ ಮಾಡಿದ್ವಿ. ಅನಂತರ ನಾವು ಇದು ಬಂದಾದ್ಮೇಲೆ ನೋಟಿಸ್ ಮುಟ್ಟಾದ ಮರುದಿವಸದಲ್ಲಿ ನಾವು ಒಂದು ಮೀಟಿಂಗ್. ಹೂವಿನ ಹಡಗಲಿ ಪುರಸಭೆ ಎಲೆಕ್ಷನ್ನಲ್ಲಿ ಕಿಡ್ನಾಪ್ ಪಾಲಿಟಿಕ್ಸ್ ನಡೆದಿದೆ ಅಂತೆ ನಮ್ಮ ಸದಸ್ಯರು ಕಳೆದು ಹೋಗಿದ್ದಾರೆ ಹುಡುಕಿ ಕೊಡಿ. ಬಿಜೆಪಿ ಶಾಸಕ ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಶಾಸಕ ಕೃಷ್ಣ ನಾಯ್ಕ್ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಹೂವಿನ ಹಡಗಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಈ ರೀತಿ ಕಸರತ್ತು ಮಾಡ್ತಾ ಇದೆಯಂತೆ. ಈಗಾಗಲೇ ಕೈ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ ಕಾಂಗ್ರೆಸ್. ಆದರೂ ಕೂಡ ನಮ್ಮ ಸದಸ್ಯನನ್ನ ಕಿಡ್ನಾಪ್ ಮಾಡಿದೆ ಬಿಜೆಪಿ ಅನ್ನುವಂಥ ಆರೋಪ. ಆ ಮೂಲಕ ಅಧಿಕಾರ ಹಿಡಿಯುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನವರು ಮಾತಾಡ್ತಿದ್ದಾರೆ. ಡೇಟ್ ಫಿಕ್ಸ್ ಆದ್ಮೇಲೆ ನೋಟಿಸ್ ಏನು ಕೊಡ್ತಾರೆ ಎಲ್ಲ ಸದಸ್ಯರಿಗೂ, ಅವಾಗ ಒಂದು ಮೀಟಿಂಗ್ ಸೇರಿ ಅವೆಲ್ಲರೂ ಚರ್ಚೆ ಮಾಡಿ ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಅದನ್ನ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದನ್ನ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ್ ನಾಯ್ಕರವರು ಮತ್ತು ನಾವೆಲ್ಲ ಮುಖಂಡರುಗಳು ಚರ್ಚೆ ಮಾಡಿದ್ವಿ. ಅನಂತರ ನಾವು ಇದು ಬಂದಾದ್ಮೇಲೆ ನೋಟಿಸ್ ಮುಟ್ಟಾದ ಮರುದಿವಸದಲ್ಲಿ ನಾವು ಒಂದು ಮೀಟಿಂಗ್. ಹೂವಿನ ಹಡಗಲಿ ಪುರಸಭೆ ಎಲೆಕ್ಷನ್ನಲ್ಲಿ ಕಿಡ್ನಾಪ್ ಪಾಲಿಟಿಕ್ಸ್ ನಡೆದಿದೆ ಅಂತೆ ನಮ್ಮ ಸದಸ್ಯರು ಕಳೆದು ಹೋಗಿದ್ದಾರೆ ಹುಡುಕಿ ಕೊಡಿ. ಬಿಜೆಪಿ ಶಾಸಕ ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಶಾಸಕ ಕೃಷ್ಣ ನಾಯ್ಕ್ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಹೂವಿನ ಹಡಗಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಈ ರೀತಿ ಕಸರತ್ತು ಮಾಡ್ತಾ ಇದೆಯಂತೆ. ಈಗಾಗಲೇ ಕೈ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ ಕಾಂಗ್ರೆಸ್. ಆದರೂ ಕೂಡ ನಮ್ಮ ಸದಸ್ಯನನ್ನ ಕಿಡ್ನಾಪ್ ಮಾಡಿದೆ ಬಿಜೆಪಿ ಅನ್ನುವಂಥ ಆರೋಪ. ಆ ಮೂಲಕ ಅಧಿಕಾರ ಹಿಡಿಯುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನವರು ಮಾತಾಡ್ತಿದ್ದಾರೆ. ಡೇಟ್ ಫಿಕ್ಸ್ ಆದ್ಮೇಲೆ ನೋಟಿಸ್ ಏನು ಕೊಡ್ತಾರೆ ಎಲ್ಲ ಸದಸ್ಯರಿಗೂ, ಅವಾಗ ಒಂದು ಮೀಟಿಂಗ್ ಸೇರಿ ಅವೆಲ್ಲರೂ ಚರ್ಚೆ ಮಾಡಿ ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಅದನ್ನ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದನ್ನ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ್ ನಾಯ್ಕರವರು ಮತ್ತು ನಾವೆಲ್ಲ ಮುಖಂಡರುಗಳು ಚರ್ಚೆ ಮಾಡಿದ್ವಿ. ಅನಂತರ ನಾವು ಇದು ಬಂದಾದ್ಮೇಲೆ ನೋಟಿಸ್ ಮುಟ್ಟಾದ ಮರುದಿವಸದಲ್ಲಿ ನಾವು ಒಂದು ಮೀಟಿಂಗ್. ಹೂವಿನ ಹಡಗಲಿ ಪುರಸಭೆ ಎಲೆಕ್ಷನ್ನಲ್ಲಿ ಕಿಡ್ನಾಪ್ ಪಾಲಿಟಿಕ್ಸ್ ನಡೆದಿದೆ ಅಂತೆ ನಮ್ಮ ಸದಸ್ಯರು ಕಳೆದು ಹೋಗಿದ್ದಾರೆ ಹುಡುಕಿ ಕೊಡಿ. ಬಿಜೆಪಿ ಶಾಸಕ ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಶಾಸಕ ಕೃಷ್ಣ ನಾಯ್ಕ್ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಹೂವಿನ ಹಡಗಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಈ ರೀತಿ ಕಸರತ್ತು ಮಾಡ್ತಾ ಇದೆಯಂತೆ. ಈಗಾಗಲೇ ಕೈ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ ಕಾಂಗ್ರೆಸ್. ಆದರೂ ಕೂಡ ನಮ್ಮ ಸದಸ್ಯನನ್ನ ಕಿಡ್ನಾಪ್ ಮಾಡಿದೆ ಬಿಜೆಪಿ ಅನ್ನುವಂಥ ಆರೋಪ. ಆ ಮೂಲಕ ಅಧಿಕಾರ ಹಿಡಿಯುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನವರು ಮಾತಾಡ್ತಿದ್ದಾರೆ.
ಡೇಟ್ ಫಿಕ್ಸ್ ಆದ್ಮೇಲೆ ನೋಟಿಸ್ ಏನು ಕೊಡ್ತಾರೆ ಎಲ್ಲ ಸದಸ್ಯರಿಗೂ, ಅವಾಗ ಒಂದು ಮೀಟಿಂಗ್ ಸೇರಿ ಅವೆಲ್ಲರೂ ಚರ್ಚೆ ಮಾಡಿ ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಅದನ್ನ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದನ್ನ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ್ ನಾಯ್ಕರವರು ಮತ್ತು ನಾವೆಲ್ಲ ಮುಖಂಡರುಗಳು ಚರ್ಚೆ ಮಾಡಿದ್ವಿ. ಅನಂತರ ನಾವು ಇದು ಬಂದಾದ್ಮೇಲೆ ನೋಟಿಸ್ ಮುಟ್ಟಾದ ಮರುದಿವಸದಲ್ಲಿ ನಾವು ಒಂದು ಮೀಟಿಂಗ್. ಹೂವಿನ ಹಡಗಲಿ ಪುರಸಭೆ ಎಲೆಕ್ಷನ್ನಲ್ಲಿ ಕಿಡ್ನಾಪ್ ಪಾಲಿಟಿಕ್ಸ್ ನಡೆದಿದೆ ಅಂತೆ ನಮ್ಮ ಸದಸ್ಯರು ಕಳೆದು ಹೋಗಿದ್ದಾರೆ, ಹುಡುಕಿ ಕೊಡಿ. ಬಿಜೆಪಿ ಶಾಸಕ ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಶಾಸಕ ಕೃಷ್ಣ ನಾಯ್ಕ್ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಹೂವಿನ ಹಡಗಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಈ ರೀತಿ ಕಸರತ್ತು ಮಾಡ್ತಾ ಇದೆಯಂತೆ. ಈಗಾಗಲೇ ಕೈ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ ಕಾಂಗ್ರೆಸ್. ಆದರೂ ಕೂಡ ನಮ್ಮ ಸದಸ್ಯನನ್ನ ಕಿಡ್ನಾಪ್ ಮಾಡಿದೆ ಬಿಜೆಪಿ ಅನ್ನುವಂಥ ಆರೋಪ. ಆ ಮೂಲಕ ಅಧಿಕಾರ ಹಿಡಿಯುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನವರು ಮಾತಾಡ್ತಿದ್ದಾರೆ. ಡೇಟ್ ಫಿಕ್ಸ್ ಆದ್ಮೇಲೆ ನೋಟಿಸ್ ಏನು ಕೊಡ್ತಾರೆ ಎಲ್ಲ ಸದಸ್ಯರಿಗೂ, ಅವಾಗ ಒಂದು ಮೀಟಿಂಗ್ ಸೇರಿ ಅವೆಲ್ಲರೂ ಚರ್ಚೆ ಮಾಡಿ ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಅದನ್ನ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದನ್ನ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ್ ನಾಯ್ಕರವರು ಮತ್ತು ನಾವೆಲ್ಲ ಮುಖಂಡರುಗಳು ಚರ್ಚೆ ಮಾಡಿದ್ವಿ. ಅನಂತರ ನಾವು ಇದು ಬಂದಾದ್ಮೇಲೆ ನೋಟಿಸ್ ಮುಟ್ಟಾದ ಮರುದಿವಸದಲ್ಲಿ ನಾವು ಒಂದು ಮೀಟಿಂಗ್. ಹೂವಿನ ಹಡಗಲಿ ಪುರಸಭೆ ಎಲೆಕ್ಷನ್ನಲ್ಲಿ ಕಿಡ್ನಾಪ್ ಪಾಲಿಟಿಕ್ಸ್ ನಡೆದಿದೆ ಅಂತೆ ನಮ್ಮ ಸದಸ್ಯರು ಕಳೆದು ಹೋಗಿದ್ದಾರೆ, ಹುಡುಕಿ ಕೊಡಿ. ಬಿಜೆಪಿ ಶಾಸಕ ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಶಾಸಕ ಕೃಷ್ಣ ನಾಯ್ಕ್ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಹೂವಿನ ಹಡಗಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಈ ರೀತಿ ಕಸರತ್ತು ಮಾಡ್ತಾ ಇದೆಯಂತೆ. ಈಗಾಗಲೇ ಕೈ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ ಕಾಂಗ್ರೆಸ್. ಆದರೂ ಕೂಡ ನಮ್ಮ ಸದಸ್ಯನನ್ನ ಕಿಡ್ನಾಪ್ ಮಾಡಿದೆ ಬಿಜೆಪಿ ಅನ್ನುವಂಥ ಆರೋಪ. ಆ ಮೂಲಕ ಅಧಿಕಾರ ಹಿಡಿಯುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನವರು ಮಾತಾಡ್ತಿದ್ದಾರೆ. ಡೇಟ್ ಫಿಕ್ಸ್ ಆದ್ಮೇಲೆ ನೋಟಿಸ್ ಏನು ಕೊಡ್ತಾರೆ ಎಲ್ಲ ಸದಸ್ಯರಿಗೂ, ಅವಾಗ ಒಂದು ಮೀಟಿಂಗ್ ಸೇರಿ ಅವೆಲ್ಲರೂ ಚರ್ಚೆ ಮಾಡಿ ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಅದನ್ನ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದನ್ನ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ್ ನಾಯ್ಕರವರು ಮತ್ತು ನಾವೆಲ್ಲ ಮುಖಂಡರುಗಳು ಚರ್ಚೆ ಮಾಡಿದ್ವಿ. ಅನಂತರ ನಾವು ಇದು ಬಂದಾದ್ಮೇಲೆ ನೋಟಿಸ್ ಮುಟ್ಟಾದ ಮರುದಿವಸದಲ್ಲಿ ನಾವು ಒಂದು ಮೀಟಿಂಗ್. ಹೂವಿನ ಹಡಗಲಿ ಪುರಸಭೆ ಎಲೆಕ್ಷನ್ನಲ್ಲಿ ಕಿಡ್ನಾಪ್ ಪಾಲಿಟಿಕ್ಸ್ ನಡೆದಿದೆ ಅಂತೆ ನಮ್ಮ ಸದಸ್ಯರು ಕಳೆದು ಹೋಗಿದ್ದಾರೆ, ಹುಡುಕಿ ಕೊಡಿ. ಬಿಜೆಪಿ ಶಾಸಕ ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಶಾಸಕ ಕೃಷ್ಣ ನಾಯ್ಕ್ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಹೂವಿನ ಹಡಗಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಈ ರೀತಿ ಕಸರತ್ತು ಮಾಡ್ತಾ ಇದೆಯಂತೆ. ಈಗಾಗಲೇ ಕೈ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ ಕಾಂಗ್ರೆಸ್. ಆದರೂ ಕೂಡ ನಮ್ಮ ಸದಸ್ಯನನ್ನ ಕಿಡ್ನಾಪ್ ಮಾಡಿದೆ ಬಿಜೆಪಿ ಅನ್ನುವಂಥ ಆರೋಪ. ಆ ಮೂಲಕ ಅಧಿಕಾರ ಹಿಡಿಯುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನವರು ಮಾತಾಡ್ತಿದ್ದಾರೆ.